ನಮ್ಮ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವದಂದು ಬಹಳ ಸಂಭ್ರಮದ ಸಂಸ್ಕೃತಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಕನ್ನಡ ನಾಡು ನುಡಿಯ ಜೊತೆಗೆ ನಮ್ಮ ನೆಲದ ಸಂಸ್ಕೃತಿಯ ಕುರಿತು ವಿದ್ಯಾರ್ಥಿಗಳಲ್ಲಿ ಅರಿವನ್ನು ಮೂಡಿಸುವ ಬಹಳ ಅರ್ಥಪೂರ್ಣ ಕಾರ್ಯಕ್ರಮವಿದು. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವವರು ನಮ್ಮ ಶಾಲೆಯ ಸಂಚಾಲಕರಾಗಿರುವ ವಂದನೀಯ ಫಾದರ್ ಚಾರ್ಲ್ಸ್ ವಿನೇಜಸ್ ಇವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ನಗು ಎನ್ನುವುದು ಒಂದು ಸಿದ್ಧೌಷಧಿ ಇದ್ದಂತೆ. ಆ ನಗುವನ್ನು ಜನರಿಗೆ ಹಂಚಿ ಕಲಾ ರಸಿಕರ ಮನದಲ್ಲಿ ತನ್ನದೇ ಆದ ಸ್ಥಾನವನ್ನು ಪಡೆದಿರುವವರು ತುಳುನಾಡ ಮಾಣಿಕ್ಯ ಶ್ರೀಯುತ ಅರವಿಂದ ಬೋಳ. ರಂಗಭೂಮಿ ಕಲಾವಿದರಾದ ಇವರು ಬ್ರಹ್ಮನ ಬರವು ಎಂಬ ನಾಟಕದ ಮೂಲಕ ನಾಟಕ ರಂಗಕ್ಕೆ ಪಾದಾರ್ಪಣೆ ಮಾಡಿದರು. ನಂತರ ದೇವದಾಸ್ ಕಾಪಿಕಾಡ್, ವಿಜಯ್ ಕುಮಾರ್ ಕೊಡಿಯಲ್ಬಾಯ್ ಇವರ ಸಾರಥ್ಯದ ನಾಟಕ ತಂಡಕ್ಕೆ ಸೇರ್ಪಡೆಗೊಂಡು ಅಸಂಖ್ಯಾತ ತುಳು ನಾಟಕಗಳಲ್ಲಿ ನಟಿಸಿ ತಮ್ಮ ಅಪ್ರತಿಮ ನಟನಾ ಚಾತುರ್ಯದಿಂದ ಸೈ ಎನಿಸಿಕೊಂಡವರು. ಅಲ್ಲದೆ ಹಲವಾರು ತುಳು ಕನ್ನಡ ಚಿತ್ರಗಳು, ಕಿರುಚಿತ್ರಗಳು, ಧಾರಾವಾಹಿಗಳ ಮೂಲಕ ಮನೆ ಮಾತಾದರು. ಇವರ ಕಲಾ ಸೇವೆಯನ್ನು ಗುರುತಿಸಿದ ಜಿಲ್ಲಾಡಳಿತ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸುವ ಶ್ರೀಯುತರನ್ನು ಗೌರವ ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ.
ಅಂತ ನನಗೆ ಡೌಟ್ ಉಂಟು. ಆವಾಗದಿಂದ ನಾನು ಆಲೋಚನೆ ಮಾಡಿದೆ, ಇಂಗ್ಲಿಷ್ ಮೀಡಿಯಂ ಹಾಗೆ ನಿಮ್ಮ ಹತ್ರ ಇಂಗ್ಲೀಷೇ ಮಾತಾಡಿದ್ರೆ ನನ್ನ ಇಂಗ್ಲಿಷ್ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಯಾಕೆಂದ್ರೆ ನಮ್ಮದು ಈ ಕಡೆ ಇಂಗ್ಲಿಷ್ ಅಲ್ಲ, ನಾವು ಆ ಕಡೆ ನೈಜೀರಿಯಾ. ಹಾಗಾಗಿ ಆ ಇಂಗ್ಲಿಷ್ ನಿಮಗೆ ಅರ್ಥ ಆಗದಿದ್ರೆ ಅದಕ್ಕೆ ನಮಗೆ ಸುಲಭದಲ್ಲಿರುವುದು ತುಳು ಮತ್ತು ಕನ್ನಡ. ನಾನು ಕನ್ನಡದಲ್ಲಿ ಮಾತಾಡಬೇಕಾ ಅಲ್ಲ ತುಳುವಲ್ಲಿ ಮಾತಾಡಬೇಕಾ? ಎರಡೂ ಬೇಡವಾ? ಯಾಕೆಂತ ಕೇಳಿದ್ರೆ ನಮ್ಮ ಬಾಯಲ್ಲಿ ಎಲ್ಲರೂ ತುಳು ಭಾಷೆಯನ್ನೇ ಕೇಳಲಿಕ್ಕೆ ಇಷ್ಟಪಡುವುದು. ನಮಗೆ ಕೆಲವರೆಲ್ಲ ಮಾತಾಡೋದು ಹೇಳ್ತಾರೆ, ಕನ್ನಡ ನೀವು ಯಾಕೆ ಫಿಲ್ಮಲ್ಲಿ ಮಾಡೋದಿಲ್ಲ? ನಾನು ಮಾಡಿದ್ದೇನೆ, ಅದು ನಮ್ಮ ದುರ್ಭಾಗ್ಯ ಅಂತ ಹೇಳಬೇಕು. ಈ ಕೊರೋನಾ ಬಂದುಬಿಟ್ಟು ನಮಗೆ ಕನ್ನಡ ಮೂವಿ ರಿಲೀಸ್ ಆಗಲಿಲ್ಲ. ಹಾಗಾಗಿ ನಾನು ದೊಡ್ಡ ದೊಡ್ಡ ಕಲಾವಿದರ ಜೊತೆ ಅಭಿನಯಿಸಿದ್ದೇನೆ. ಆ ಚಿತ್ರ ಇನ್ನು ಸ್ವಲ್ಪ ದಿವಸದ ನಂತರ ಬರ್ತದೆ ಖಂಡಿತ. ಮೊದಲಾಗಿ ಶಾರದಾ ಮಾತೆ ವಂದಿಸುತ್ತಾ ಹಾಗೂ ಎನ್ನ ಜನ್ಮ ಕಾಣಿನ ಪೇದಿ ಅಪ್ಪಮ್ಮನ ಮನಸಾರಿ ಸ್ಮರಿಸೊಂದು ವೇದಿಕೆಡೆ ಗಣ್ಯರುಳ್ಳಿರು ಐಟ್ಲ ಫಾದರ್ ಉಳ್ಳೇರು ಅಕ್ಲೆ ಮಾತ್ರೆಗಳ ತರದ ಒಂದು ಇನಿತ ಭಾರಿ ಪೊರ್ಲುದ ಕಾರ್ಯಕ್ರಮದ ಆಧಾರದ ಕೇಂದ್ರ ನಮ್ಮ ಇನ್ನು ಕರ್ನಾಟಕ ರಾಜ್ಯೋತ್ಸವ ದಿನ ಇನ್ನು ಮಾತತಿಗಳ ರಾಜ್ಯೋತ್ಸವ ಕಾರ್ಯಕ್ರಮ ಏರ್ಪಾಡು ಮಾಡ್ತೊಂದುಲ್ಲೇರು. ಆಯ್ತಾ ಖುಷಿ ಬೇಂದ್ರ ವರ್ಷ ಒಂಜಿ ದಿನ ನಮ್ಮ ಮಾತಾದಿನೆಲ್ಲ ಖುಷಿ ಪಡೆಪ ಐತೆ ರಾಜ್ಯೋತ್ಸವ ಪರ್ಪನ ಪುದರನಿಂದ ಇನ್ನಿತ ದಿನ ಖುಷಿ ಪಡೆಪ. ಆಯ್ತಾ ಮುಂತ ಸಂಸ್ಕೃತಿ ಹಬ್ಬ ಮಾಡೋದು ಕಾರ್ಯಕ್ರಮ ಅಂತಂದ್ರೇನು ನಿಜವಾದ ಬಂದಾಗ ಈ ತರ ಒಪ್ಪು ಮಾಡಿದೆ ಯಾರು ಕನ್ನಮನೋಟ್ಲ ಏನು ರೀಚ್ ಯಾರು ಸಮಯದ ಸರಿಯಾದ ಬರ್ತಾರೆ. ಕೆಲವು ತಿಕ್ಕಡಿ ಎಂಕಲ್ ಪೋದು ಕಾಪು ನಾವು ಇದು ಎರಡನೇ ಕಾಪು ಇರುತ್ತೆ ಇಡೆ ಮತ್ತೆ ಪೊಗ್ಗುನ ಕಡೆಯಿಂದ ಏನ್ಬಂಡ ವಿಷಯದಾದ ಅಂತ ಕೇಂದ್ರ ನಮ್ಮ ಸ್ಟ್ಯಾಂಡ್ ಮೀನ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ದ ಶಿಸ್ತು ಹಂಚೊಂದು ಐಟು ಗೊತ್ತಾಗ್ಬೋದು. ನಮ್ಮ ಮುಲ್ಪದ ಶಿಸ್ತು ಸ್ವಲ್ಪ ಸ್ಟಾರ್ಟ್ ಆಗ್ಬೋದು. ಗೇಟ್ ಇರ್ದ ಬರ್ತದಿನ ಉಳೈ ಫಾದರ್ನ ಚೇಂಬರ್ ಮುಟ ಐದು ಬೊಕ್ಕ ಈ ವೇದಿಕೆ ಮುಟ ಮಾತ್ರತ್ತೆ ಎತ್ತು ಗ್ರೌಂಡ್ ಉಂಟು ಆಯ್ತಾ ಫುಲ್ಲು ಶಿಸ್ತು ದಿಂಗಿ ತೋಜೊಂದುಂಡು. ಬಂದಾಗನೆ ಒಂದು ಅತಿಥಿಲೇನೆ ಎದುಕೊಂಡು ನಂಚಿನ ಕ್ರಮ ನೀರ್ಲ ಬೆಲ್ಲಲ ಕೊಡ್ದು ಹೋಯ್ತಿರ ಅಂತ ಕೇಂಡ ನಿಜವಾದ ನಮ್ಮ ಮುಂತ ನಮ್ಮ ಸಂಪ್ರದಾಯ ಪುರ ಅಂಚೆದು ನಮಕ್ ಬತ್ತಿನ ಹಾರ್ಲಿಕ್ಸ್ ಕೊರ್ಪುಣ ನೀರು ಕೊರ್ಪುಣ ಬಾಯಿಗೆ ಚೀಪೆ ಮಲ್ಪುಣ ಅಟ್ಲ ಕೆಲವು ಸೀಕದಪ್ಪ ಬಳ್ಳಿರ ಒಂದು ಶುಗರ್ ಮಾತ್ರೆಗಳು ಬೊಕ್ಕ ಶುಗರ್ ಇಲ್ಲ ಆಯ್ತು ಕೆಲವು ಬೇದ ಶುಗರ್ ಆಯ್ ಬೆಲ್ಲ ತಿನ್ನೋಳು ಸಕ್ಕರೆ ತಿಂದ್ರವಲ್ಲಿ ಅಂಚಾದ ಬೆಲ್ಲನೆ ತಿಂತೀರಿ ಅವು ಕೊರ್ಲದ ಐದು ಬೊಕ್ಕ ನಮ್ಮ ಶ್ರೀಮತಿ ನಕ್ಕಲ್ಲ ಒಂಜೂರಿನ ಆರತಿ ಮಲ್ಪಾದ ತಿಲಕ ದೀದು ಈ ವೇದಿಕೆಯಲ್ಲಿ ಪುಡಿದ ಒಂದು ಅತಿಥಿನ ಗೌರವ ಎಂಚ ಮಲ್ಪೊಡು ಪರ್ಪುಣೇನು ಮುಲ್ಪ ಕಲ್ಪೊಡೊಂದು ಬರೋಳಿ ಆತ್ಯಂಕ ಖುಷಿಯಾಗ ಯಾನ ಎಷ್ಟೋ ಕಾರ್ಯಕ್ರಮ ಪೋತೆ ತೂತೆ ಮಾತಲಾಡ್ದೆ ಆಂಡ ನಮ್ಮ ಒಂದು ಸಂಸ್ಥೆ ಕ್ಯಾಥಲಿಕ್ ಈ ಸಂಸ್ಥೆದಕ್ಕೆಲ್ಲ ಇಂಚಿನ ಒಂದು ಆಚರಣೆ ಮಲ್ಪೇರಂತೂನಾಗ ಮನಸ್ಸು ದಿಗ್ಗಿದು ಬರ್ಕೊಂಡು ಮುಲ್ಪದ ಕಲ್ತಿನ ಜೋಕುಲು ಏತ್ತು ಅಕಲ ಪ್ರಾಯ ಕರೆಂಡಲ್ಲ ಈ ಸ್ಕೂಲು ಮರಪಾಯ ಖಂಡಿತವಾಗಲ ಮರಪುಡಿ ಓಡಿಕೊಟ್ಟ ಪಡೆದ ಎಕ್ಕಾಡ್ತಿಂಚು ಅಬ್ಸರ್ವ್ ಮಾಡ್ತಂದ್ರೆ ಬತ್ತಿ ಬೊಕ್ಕ ನಮ್ಮ ಚೇಂಬರ್ ಪೋಯ ಅಲ್ಪ ಕುಲ್ಲುದು ಬಾಜಲ್ ಪರ್ದು ಬತ್ತ ಐದು ಬೊಕ್ಕ ಸ್ಟೇಜಿಗೆ ಪ್ರಾರ್ಥನೆ ಆವಡು ಪ್ರಾರ್ಥನೆಗೆ ಸಿಸ್ಟಮೆಟಿಕ್ ಆದ ಆ ಪೊಂಡು ಜೋಕು ಬಾರಿ ಪೊರ್ಲುಡು ತುತ್ತಾಯ್ತ ಪಾಡದು ಬೈದ ಅವು ಇನಿಕ್ ಮಾತ್ರ ಇರಬಲ್ಲಿ ಎಲ್ಲೆಲ್ಲ ಅಂಚನೆ ಉಪ್ಪು ಕೆಲವು ಜೋಕುಲು ಇಂಚಿನ ಅಂತ ಕೇಂಡ ಇನಿಂಚ ಪೊರ್ಲುಡು ಪಿದಾಡಿ ಬೈದೇರಿ ಆಂಡ ಅಕ್ಲ ಇಲ್ಲದಕ್ಕಲ್ಲ ಅವಸ್ಥೆ ಅಕ್ಲಿಗೆ ಗೊತ್ತು ಕಾಂಡೆಲ್ಲ ಅಮ್ಮ ಬ್ಲೌಸ್ ಹೋಗಿದ್ದ ಸಾವು ಒಡಮುಟ್ಟ ಬಂದು ಆಣಿ ಜೋಕುಲು ಬನ್ನಿರಲ್ಲ ಯಾವ ನನ್ನ ನಿಕ್ಕರೋಣಿ ಆ ಕಾಯ್ದೆ ಕೇಂಡ ಪಕ್ಕ ಪಂತ ಈ ವಿಷಯ ದಯ ಬಂದ
ಜೋಕುಲು ತುತ್ತಾಯ್ತು ಬತ್ತ ಉಂಟು ಪ್ರಾರ್ಥನೆ ಬರ್ಲಗನೆ ಹೋದ್ರು ಐದು ಬೊಕ್ಕ ನೃತ್ಯ ಮಲ್ತೇನೆ ಅವಳ ಬಾರಿ ಖುಷಿ ಆಡಿ ಏರ್ನ ನೃತ್ಯ ಕೊಂಚ ಪದ್ಯವನ್ನು ಯೂಸ್ ಮಾಡ್ತೀರಿ ಆ ಪದ್ಯಕ್ಕೆ ಭಾರಿ ಇಷ್ಟ ಯಾಕಂದ್ರೆ ನಮ್ಮ ಎತ್ತೋ ವರ್ಷದ ಪಿರ ಪೋಯಿಲ ಕಾಣ ಇತ್ತದ ಸಾಂಗ್ ನಂಗೆ ಕೇಂದ್ರ ಆಪಿಸ್ ಇತ್ತ ಬೊಟ್ಟುನಿ ಅದಕ್ಕೆ ಪದ ಇಚ್ಚಿ ಲಿರಿಕ್ಸ್ ಇಚ್ಚಿ ಅದು ಅದ್ರ ಪಂಜಿ ಬೆರು ಬತ್ತೊಂದುಲ್ಲೇರ ಅತ್ತ ಬಿಲಿಲ್ ಬೆರಿ ಬತ್ತೊಂದುಲ್ಲೇರ ಗೊತ್ತಾಗ್ಬಿಟ್ಟು ಅಂಚಿನ ಮಾತ ಉಂಡು ಅಂಡ ನೆಟ್ ನೃತ್ಯಲ ಭಾರಿ ಶೋಕ್ ಮಾಡ್ತೇನೆ ಐದು ಕೊಂಚ ಪೊಣ್ಣು ಎಂಕಲು ಐದು ಅರಲ್ಪಾನಗ ಮೂಲೊಂದು ಪೊಣ್ಣು ಪದ್ಯ ಪದ ನಿಂತಾಲೆ ಅಲ್ಲ ವಾಯ್ಸ್ ಅಂತೂ ಸೂಪರ್ ಅಲ್ಲಿಗೆ ಖಂಡಿತವಾಗ್ಲ ಒಂದು ಚಲನಚಿತ್ರ ರಂಗೋಡಾಂಡಲ ಪದ್ಯ ಪರ್ಪಣಂಚಿನ ಆ ಭಾಗ್ಯ ನಾ ದೇವರ ಕೊರಡೆ ಪಡೆದೆ ಅನ್ನಟ್ಟು ನಿಜೇಂದ್ರ ನಾನು ಪದ್ಯ ಬಂದಾಗ ಆಯ್ಕೆ ತಬಲಿನ ಸಹಕಾರ ಕೊಡ್ತಿರೋಂಚಿ ಇಲ್ಲಿಯ ಜವನ್ಯತೆ ಆಯನೆಲ್ಲ ಎಂಕ್ಲೆಗೆ ಒಂದೇ ಸಂಗೀತದಲ್ಲ ಬಂಡೆ ಎಲ್ಲ ಪ್ರಾಯ ಸುಮಾರು ಆಂಡು ಅಂಚಾದ ಇಂಕ ತಬಲೆದೆಲ್ಲ ಒತ್ತೆ ಗೇನ ಉಂಟು ಅಂಚಾದ ಭಾರಿ ಪುರ್ನು ಬಾರಿಸಿ ಭಾರಿ ಖುಷಿ ಆಡು ಪಕ್ಕ ಸಿಸ್ಟಮ್ಯಾಟಿಕ್ ಏರ್ಲ ಪಾತೆ ರೆಚ್ಚಿ ಈ ಸೈಲೆಂಟ್ ಬಂಪುನ ಮುಕುಲ ಶಾಲೆಗೆ ಪುಟ್ಟದಿನ ಅವೇ ನಮ್ಮ ಬೇಡ ಕಾಲೇಜಿಗೆ ಪೋಪ ಅವಳು ಆಮೇಲೆ ಅವಳು ಬೇದಿ ಮೂಡು ಇವಳು ಏರ್ ಜೋಕಲ್ಲ ಮಣಿಪುಣೇಜ್ ಯಾಕಂದ್ರೆ ಕೊಡೊಂದುಂಟು ಈಗ ಮುಸುಂಟು ಮಾಸ್ಕ್ಲ ಬಾರ್ಕೊಳ್ತೆ ಹೊಸವರ ಮಾತ್ರ ಬಿದೆ ಬಾರ್ಕೊಳ್ಳಿ ಯಾರ ಕೆಲವು ಜೋಕಲ್ ಎತ್ತಿದೆ ಅಕ್ಕಲಿಗೆ ಕೆಲವೇ ಕಾಣಿಕೆ ಕೊಂದಾಗ ಅಲ್ಪ ಫೋಟೋ ತೆಕ್ಕೋದು ಗ್ಯಾರಂಟಿ ಇಚ್ಚಿ ಆ ಮಾಸ್ಕ್ ಪಕ್ಕ ಹೋದಾಯ್ಬೇಕು ಎನ್ನೇನು ನಾನು ಮಾಸ್ಕ್ ತೆಗಿಬೇಕಾಗಿತ್ತು ಐದು ಪಕ್ಕ ಯಾರು ಒಂಚೂರು ದುಮ್ಮೊಂದು ಜೋಕುಲಿ ಅಂತ ಪ್ಲೇಸ್ ತಿರ್ಗಾಯ ಅಪ್ಪಗ ಜಗದೀಶ್ ಆಚಾರ್ಯ ಕರೆಕ್ಟ್ ಗೊತ್ತಾನು ಅರವಿಂದೇರ್ ಗಾಯ ಎದುರು ಬರ್ತೇರಿ ಹೇಗೆ ಜೋಕುಲಿ ಎಲ್ಲ ಫೋಟೋಗೆ ಎನ್ನಾಗ ಜೋಕುಲು ಖಂಡಿತವಾಗ್ಲ ಪಂಪ ನಾವು ಆ ಕಡೆ ಮುಖ ಮಾಡಿ ನಮ್ಮ ಮುಖ ಬರಲಿಲ್ಲ ಬೆನ್ನು ಬಂದಿದೆ ಪಂಚ ಆ ಜೋಕ್ಲೇನು ಭಾರಿ ಪೊರ್ಲುಡು ಶಿಸ್ತನ್ನು ಕಲ್ಪಾಗಲಿ ಈ ಕಾಲೇಜ್ ಈ ಶಾಲೆ ಭಾರಿ ಖುಷಿಯ ಮಿಂಚಿನ ಕಾರ್ಯಕ್ರಮಗಳು ನಮ್ಮ ಭಾಗವಹಿಸೋದ್ರಿಂದ ನಮ್ಮ ನಿಜವಾದ ಭಾಗ್ಯವಂತರಾಗ್ತಿತ್ತು ಇಂಚಿನ ಕಾರ್ಯಕ್ರಮಗಳು ಭಾಗವಹಿಸಿದೆ ನಮ್ಮ ನಾಲ್ಕು ಪಾತ್ರದ ಜೋಕುಲ್ನ ಜೋಕುಲಿ ಕೊಂಚ ಕಿವಿ ಪಾತ್ರ ಪಂಡ ಅಂದಾಂಡ ಜೋಕುಲು ಏತ್ ಟೈಮ್ ಉಂಟ ಉಪ್ಪುರ ಆತನೇ ಟೈಂಕ್ಲೇನು ಖಂಡಿತವಾಗ್ಲ ಅವರ ಪೂಜೆ ಹೇಗೆಂದ ಪಾತ್ರ ಇಂಚೊಪ್ಪೊಳಗಿಂದ ಯಾನ್ ಯಾಪಲ ಜೋಕುಲ್ಲ ಕಾಲೇಜಿಗೆ ಹೋದ ಪಾತ್ರನ ಬರ್ತಾರೆ ಏರಾಂಡಲ ನಂಗೆ ನೆರಿಯದೆ ರಪ್ಪನೆ ಮನೆ ಏರ್ಪುಣಾಗ್ತಿ ಒಂತ ಸಾಯಿ ಮನುಷ್ಯದ ತಾಳ್ಮೆನೇ ಜೀವನಗೊಂದು ಸಾಧಿ ನಮ್ಮ ಮುತ್ತು ಹೊಡೆದರೆ ಹೋಯ್ತು ಒಂದು ಬಂದು ಜನೆ ಅಂತಿನ ಏರಾಡ ನಮಕ ಪಾತಿರಿಯರು ನಮ್ಮ ತಪ್ಪಲ್ದೀಜ ಆಂಡಲ ಪಾತಿರಿಯರು ನಮ್ಮ ಅಕ್ಕಳಿಗೆ ಅಪ್ಪಗನ ಪಿರ ನೆರಿಯ ಅಂದ ಅಕ್ಕಳಗಳ ನಕ್ಕಲ ಒಬ್ಬನ ವ್ಯತ್ಯಾಸ ಇಚ್ಚಿನ ಅಕ್ಕಲ ಅನ್ಪಡ್ ನಮ್ಮಲ್ಲ ಅನ್ಪಡ್ ಅಂಚಾರ ಬಳಿ ತಾಳ್ಮೆ ನಮ್ಮ ಕುಯ್ಯ ಅಂದಾಂಡ ಅಕ್ಕಲ ಮನಸ್ಸು ಪರಿವರ್ತನೆ ಆಗುದು ಯಾರು ರೀತಿ ನೆರಿಯ ಮನಿಂತಿದ್ದೀರಿ ಅವು ನಮ್ಮ ಕಲ್ಪುಡು ಶಿಸ್ತು ಬಂಡ ಮುಕುಳ್ಳ ಕಲ್ಪು ಶಿಸ್ತು ಆಯ್ತಾ ಕ್ರಮಪುರ ಅಂಚನೆ ಪುರ್ಲುಡು ನಡತೊಂದು ಪಡೆ ಅಂಚನೆ ಈ ಶಾಲೆಯ ವಿದ್ಯೆ ಕಲ್ತಿನ ಪ್ರತಿ ಒಂದು ಯೋಕುಲ್ಲ ಪ್ರತಿಮೆಡು ಬೇರೆ ಪಿಳ್ಳೆ ಕಾವಡು ಅಂಚನೆ ಅಕ್ಲೆ ವಿದ್ಯೆ ಕಲ್ತಿನೈತೆ ಸರಿಯಾದ ಬೇಲೆ ತಿಕ್ಕದು ಅಕಲ್ಲ ಈ ಶಾಲೆದ ನೆನಪು ದಿವೋನಾಡು ತೆಗೆದ್ಗೇಂದ ಹೆಂಗಿತ್ತಲ್ಲ ಯಾನು ಕಲ್ತಿನಂಚಿನ ಶಾಲೆ ಯಾನು ಕಲ್ತಿನ ಆಜನ ಕ್ಲಾಸ್ ನಾಂಡಲ ಆಜನ ಕ್ಲಾಸ್ ಬಂಡ ಒರ್ಮನ ಕ್ಲಾಸ್ ದಾತ ಬಂಡ ಮೂಜು ಎಕ್ಸ್ಟ್ರಾ ಹೋತು 4, 5, 6 ಡಬಲ್ ಹಾಗೆ 9 ವರ್ಷ ಆಗ್ತಿತ್ತು ಇತ್ತೆಲ್ಲ ಕೋಲಾರ ಶಾಲೆ ಪಾಸ್ ಆದಾಗ ಹಿಂಗ ದೇವಸ್ಥಾನ ಅಂತೂ ಈ ನಂಚಿನ ಒಂದಿದಾದವ ಇತ್ತೆಲ್ಲ ಅಂಚ ಒಂದೊಂದು ಪೋಪ ಅಂಚಾದ ನಮ್ಮ ಯಾಪಲ ದೇವಸ್ಥಾನ ಓಡೆ ಹೋಲಿಸವ ಪಂಡ ಒಂಜಿ ಶಾಲೆಗೆ ಕೊಡೊಂಜಿ ಇಲ್ಲಡೆ
ಇಲ್ಲು ಪಲ್ಪುನ ಯಾಪಲ ನಮ್ಮ ದೇವಸ್ಥಾನ ನಮ್ಮ ಇಲ್ಲು ಏತ್ತು ಪುರ್ಲು ದೀಪನ ಆತ ನಂಕು ಆ ಇಲ್ಲಲ್ಲಿ ಬದುಕೆರೆ ನೆಮ್ಮದಿ ಪೂರಲ ತಿಕ್ಕು ಆ ಇಲ್ಲ ಅಂಚಿನ ವಿದ್ಯಾ ಸಂಸ್ಥೆ ಬಂದಾಗ ವಿದ್ಯೆ ಕಲ್ಪಾಯನ ಗುರುಕುಲೇನು ನಮ್ಮ ಏತ್ತು ಮೋಕ್ಯ ಮಲ್ಪಡು ಬಂಡ ಮಾತಾಪಿತ ಕುರುದೈವಾನು ಪಂಪೇರು ಅಂಚಾದ ಗುರುಕುಲ ಏರೆಂದು ಕೇಂಡ ನಂಗೆ ದೇವರಿಗೆ ಸಮಾನ ಆ ದೇವರೇನು ಮನಸ್ಸಿಡು ಯಾಪಲ ನೆಂತೊಂದಪ್ಪಡು ನಮಕ್ ತೊಂದರೆ ಉಂಡು ಅತ್ತಂದಾಂಡ ಏನಾಡ ತಪ್ಪ ಆತಂಡು ಐನ್ ಡೈರೆಕ್ಟ್ ಬೋದು ಶಾಲೆದ ಗುರುಕುಲೇನ ಪಂಡದು ಐನ ಕ್ಷಮೆ ಕೇಳು ಅವು ನಮ್ಮ ಎಲ್ಲ ನಮ್ಮ ಲೈಫ್ಗೂ ಅವಳ ಒಂದು ಆಶೀರ್ವಾದ ಬೇತ ದಾನ ಜೋಕ್ಲೆ ಪಂಡ್ರ ಕೋಪಿಸಿ ಅಂಚಾದೆ ಏನಾರು ನೆತ್ತದು ಒರ್ಲಡು ಈ ಶಾಲೆ ಹೆಂಗೆ ಗೌರವ ಮಾಡ್ತಾರೆ ಇಂದು ಎನ್ನ ಜೀವನು ಉಸಿರು ಉಪ್ಪುನೇಟ ಖಂಡಿತವಾಗಲ ಮರಪಾಯ ಯಾಕೆಂದ್ರೆ ಬೇರೆ ಬೇರೆ ಶಾಲೆ ತೂತೆ ತೂತೆ ಮಾತ ಐಟೆ ಕೆಲವು ಉಪ್ಪುಂಡು ಮಾತಾ ಶಾಲೆಗೆ ಗೌರವ ಆಗ್ಬಿಟ್ಟು ಪೂರಲ ಆಗ್ಬಿಟ್ಟು ಆಡ ಕೆಲವು ನೆನೆಪುಡು ಉಪ್ಪು ನಂಚಿನ ನೆನೆಪುಡು ದೀಪು ನಂಚಿನ ಶಾಲೆ ಉಂಡು ಐಟೆ ನಮ್ಮ ಈ ಶಾಲೆಲ್ಲ ಖಂಡಿತವಾಗ್ಲ ಮೂಲತ ಪ್ರತಿ ಒರೆಯಲ್ಲ ಯಾನ ತರತಕ್ಕ ಒಂದು ಎನ್ನ ಪೊರ್ಲದ ಕಂಡು ಪಾತ್ರಗಳು ಉಂಟಾವೆ. ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಎಲ್ಲ ಮಕ್ಕಳು ನಮಗೆಲ್ಲರೂ ಕೂಡ ಈ ಸಂಸ್ಕೃತಿ ಹಬ್ಬದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯೋತ್ಸವ ನಮಗೆ ಈ ರಾಜ್ಯೋತ್ಸವ ಒಂದು ಕೊಡುಗೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯನ್ನು ಪುನರಾವರ್ತಿಸಿ ಅದನ್ನು ಆಚರಣೆ ಮಾಡಲಿಕ್ಕೆ, ಅದರಲ್ಲಿ ಸಂತೋಷ ಪಡಲಿಕ್ಕೆ ಹಾಗೂ ನಮ್ಮೆಲ್ಲರೂ ಕೂಡ ನಮ್ಮಲ್ಲಿರುವಂತಹ ಪ್ರತಿಭೆಗಳನ್ನು ತೋರ್ಪಡಿಸಿಕೊಳ್ಳಲಿಕ್ಕೆ ಇದೊಂದು ಅವಕಾಶ ನಮ್ಮ ರಾಜ್ಯ ಮಾಡಿಕೊಟ್ಟಿದೆ. ಕನ್ನಡ ಭಾಷೆ ಹಾಗೂ ಕನ್ನಡ ಸಂಸ್ಕೃತಿ ನಮ್ಮ ಉಸಿರಲ್ಲಿರಬೇಕು. ಇವತ್ತಿನ ಮುಖ್ಯ ಅತಿಥಿಗಳು ಇದರ ಪರವಾಗಿ ತುಂಬ ವಿಚಾರಗಳನ್ನು ನಮಗೆ ಹೇಳಿಕೊಟ್ಟರು. ಜೊತೆಗೆ ನಾವು ವಿದ್ಯಾರ್ಥಿಗಳು ಯಾವ ರೀತಿ ನಮ್ಮ ಜೀವನದಲ್ಲಿ ಬದುಕಬೇಕು ಅದನ್ನು ಕೂಡ ಹೇಳಿಕೊಟ್ಟರು. ಇವತ್ತು ಅವರು ತುಂಬ ತಮಾಷೆಯಾಗಿ ಮಾತಾಡ್ಬೋದು ಕೈಯವರು. ಅದಕ್ಕಿಂತ ಜಾಸ್ತಿಯಾಗಿ ವಿದ್ಯಾರ್ಥಿಗಳಾಗಿ ನಾವು ಏನು ಮಾಡಬೇಕು, ನಮ್ಮ ಮನೆಗಳಲ್ಲಿ, ನಮ್ಮ ಶಾಲೆಗಳಲ್ಲಿ, ನಮ್ಮ ಪರಿಸರಗಳಲ್ಲಿ, ನಮ್ಮ ಹವ್ಯಾಸಗಳಲ್ಲಿ, ನಮ್ಮ ಜೀವನದ ನೀತಿ ಕ್ರಮಗಳಲ್ಲಿ ಯಾವ ರೀತಿ ನಾವು ನಡ್ಕೊಳ್ಬೇಕು ಅಂತ ಹೇಳಿ ನಿಮಗೆ ಬುದ್ಧಿ ಮಾತನ್ನು ಹೇಳಿಕೊಟ್ರು. ಕೆಲವಾರು ನಡುವೆ ನಮಗೆ ನಗಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟರು ಏನೋ, ಆದರೂ ಅವರು ತಿಳಿದಂಥ ಈ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ಯಾವತ್ತೂ ಇರಬೇಕು. ಅವರು ಹಾಸ್ಯಕರವಾದರಾಗಿರ್ಬೋದು, ಆದರೆ ಅವರ ಜೀವನದಲ್ಲಿ ಶಿಸ್ತು ಇದ್ದುದರಿಂದಾಗಿ ಇದನ್ನು ಮಾಡಿಕೊಂಡು ಬರಲಿಕ್ಕೆ ಸಾಧ್ಯವಾಗಿದೆ. ಹಾಗೂ ಇಲ್ಲಿ ಮಾತ್ರವಲ್ಲ, ಇಡೀ ಪ್ರಪಂಚದಾದ್ಯಂತ ತಮ್ಮ ಪ್ರತಿಭೆಯಿಂದ ತುಂಬ ಜನರಿಗೆ ವಿವಿಧ ಹಾಸ್ಯ ನಟನೆಯಿಂದ ಒಂದು ಕಿವಿ ಮಾತುಗಳು ಕೊಟ್ಟಿದ್ದಾರೆ. ಅದರಿಂದಾಗಿ ಅವರು ಇವತ್ತು ಬಹಳ ಪ್ರಸಿದ್ಧವಾಗಿದ್ದಾರೆ. ಅವರ ಜೀವನದಲ್ಲಿ ಶಿಸ್ತಿನಿಂದಾಗಿ ಇವತ್ತು ಬರೀ ಹಾಸ್ಯಕರವಾದ ಮಾತ್ರವಲ್ಲ, ನಮ್ಮ ಜೀವನದಲ್ಲಿ ಕೂಡ ಒಂದು ಶಿಸ್ತು ಇದೆ, ಒಂದು ರೀತಿ ಇದೆ, ಕ್ರಮ ಇದೆ ಎಂಬುದನ್ನು ತೋರ್ಪಡಿಸಿಕೊಂಡಿದ್ದಾರೆ. ಅದಕ್ಕಾಗಿ ನಮ್ಮ ಮುಖ್ಯ ಅತಿಥಿಗಳನ್ನು ನಾವು ಅಭಿವಂದಿಸುತ್ತೇವೆ.